ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿರೋ ಯಾಲಕ್ಕಿನ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಯಾಲಕ್ಕಿನ ತಂದು ಸುಮಾರು ಒಂದೆರಡು ತಿಂಗಳು ಆಗಿತ್ತು. ಹಾಗೆ ಇಟ್ಟಿದ್ರೆ ಏನಾಯ್ತು ಅಂದರೆ ಗ್ರೀನ್ ಕಲರ್ ಇದ್ದಂಥ ಯಾಲಕ್ಕಿ ವೈಟ್ ಕಲರ್ ಆಗಲಿಕ್ಕೆ ಶುರುವಾಯಿತು. ಸೊ ಹಾಗೆ ಇಟ್ಟರೆ ಇನ್ನು ಹಾಳಾಗುತ್ತೆ ಅಂದ್ಬಿಟ್ಟು ಈ ರೀತಿ ಬಿಸಿ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಬಿಸಿ ಮಾಡಿಕೊಂಡು ಆರಿಸಿ ನಂತರ ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಮತ್ತು ಎಲ್ಲ ಯಾಲಕ್ಕಿ ಎಲ್ಲನೂ ದಪ್ಪಗೆ ಗುಡ್ಡುಗೆ ಹಾಕಿದ್ದಾರೆ. ಇದನ್ನು ಆರ್ಸೋಕ್ಕೆ ಇಟ್ಬಿಟ್ಟು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಅರ್ಜೆಂಟ್ಗೆ ಯಾವುದಾದ್ರೂ ಸ್ವೀಟ್ ಮಾಡಿದರೆ ಅದಕ್ಕೂ ಆಗುತ್ತೆ. ಅಥವಾ ಪಾನಕ ಅಥವಾ ಶರಬತ್ತು ಏನಾದರೂ ಮಾಡಿದಾಗ ಮನೆಯಲ್ಲಿ ಸ್ವೀಟ್ ಐಟಮ್ಸು ಬೇಗನೆ ನಾವು ಹಾಕ್ಕೋಬೋದು. ತಕ್ಷಣ ಪುಡಿ ಮಾಡಿ ಹಾಕ್ಕೊಳ್ಳೋವಂತಹ ಪ್ರಮೇಯ ಇರೋದಿಲ್ಲ. ಈಗ ಇದು ಪುಡಿ ಆಗಿದೆ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಮುಚ್ಚಿ ಹಾಗೆ ಇಟ್ಟರೂ ಏನೂ ಆಗೋದಿಲ್ಲ. ಒಂದು ವರ್ಷನ ಇಡ್ಬೋದು. ತಿಂಗಳಾನುಗಟ್ಟಲೆ ಒಂದು ವರ್ಷ ಆದ್ರೂ ಇಡ್ಬೋದು. ಬರುತ್ತೆ, ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಹಾಗೆ ಇಟ್ಟು ಕಾಯಿಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಲಸನೂ ಈಸಿ ಆಗುತ್ತೆ ಮತ್ತು ನಾವು ತಂದಂಥ ವಸ್ತುಗಳು ಸಹ ಹಾಳಾಗೋದಿಲ್ಲ. ಅದು ಅಲ್ದಿರ ಏಲಕ್ಕಿ ಕಾಯಿ ತುಂಬಾ ಕಾಸ್ಟ್ಲಿ. 50 ಗ್ರಾಮ್ಗೆ 200 ರೂಪಾಯಿ ಏನೋ ತೆಗೆದುಕೊಂಡಿದ್ರು. ಸೊ ಹಾಳು ಮಾಡಬಾರ್ದಲ್ವಾ. ಸೊ ಅದನ್ನು ಈ ರೀತಿ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪನೇ ತಂದರೆ ಅಂಗಡಿಯಿಂದ ಅದು ಅಷ್ಟು ಚೆನ್ನಾಗಿರಲ್ಲ. 20 ರೂಪಾಯಿಗೆ 30 ರೂಪಾಯಿಗೆ ಈ ರೀತಿ ತೊಗೊಂಡು ಬಂದು ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮನೆ ಹತ್ರ ತರಕಾರಿ ಮತ್ತು ಫ್ರೂಟ್ಸು ಬಂದಿತ್ತು. ಸರಿ ಅಂದ್ಬಿಟ್ಟು ಒಂದಷ್ಟು ತರಕಾರಿ ಮತ್ತು ಮಾವಿನ ಹಣ್ಣು ತೆಗೆದುಕೊಂಡೆ. ನೋಡಿ, ತುಂಬ ಗೊತ್ತಿರೋರು ಪರಿಚಯಸ್ಥರು ಅಂತ ನಾವು ನಂಬಿ ತಗೊಂಡ್ರೆ ಎಷ್ಟೊಂದು ಮೋಸ ಆಗುತ್ತೆ ಅಂತ ನನಗೆ ಡೌಟ್ ಇತ್ತು. ಈ ಮಾವಿನ ಹಣ್ಣು ತೆಗೆದುಕೊಳ್ಳೋದು ಬೇಡ ಅಂದ್ಬಿಟ್ಟು ಅದು ಮುಟ್ಟೋ ಹೋಗ್ಲೇ ಒಂಥರ ಕೊಳ ಅಂತಿತ್ತು. ನೋಡ್ಲಿಕ್ಕೆ ಮಾತ್ರ ಕಲರು ಸರಿ. ನಾನು ಹಾಗೆ ಬೇಡ ಅಂದ್ಬಿಟ್ಟು ಒಂದು ಅರ್ಧ kg ಕೊಡಿ, ಒಂದು 3 ಮಾವಿನ ಹಣ್ಣು ಕೊಡಿ ಸಾಕು ಅಂತ ಹೇಳಿದೆ. ಆಯಪ್ಪ ಪರಿಚಯ ಇರೋನಲ್ವಾ, ತಗೊಳಮ್ಮ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂದರೆ ನಾಳೆ ಬಂದಾಗ ಹೇಳು ಅಂದ್ಬಿಟ್ಟು 1 kg ಹಾಕ್ಬಿಟ್ರು. ಸರಿ ಅಂದ್ಬಿಟ್ಟು ತೆಗೆದು ಇಟ್ಕೊಂಡ್ರೆ ಅದನ್ನ ಕಟ್ ಮಾಡಿದಾಗಲೇ ಗೊತ್ತಾಯಿತು ಒಳಗಡೆ ಎಲ್ಲಾನು ಕೊಳ ಅಂತಿದೆ. ಅದು ಮುಟ್ಲಿಕ್ಕೂ ಒಂಥರ ಆಗ್ತಾ ಇದೆ. ಇಷ್ಟನೇ ಆಗಲಿಲ್ಲ, 1 kg ಮಾವಿನ ಹಣ್ಣು ಫುಲ್ ವೇಸ್ಟ್ ಆಯಿತು. ಈ ಟೊಮೆಟೊನೂ ಅಷ್ಟೇ ನೋಡಿ, ನಾನು ಹಾಕ್ತೀನವ ಚೆನ್ನಾಗಿರೋದು ಅಂದ್ಬಿಟ್ಟು ಉಳ್ಕಾಯಿ ಇರೋದೆಲ್ಲ ಹಾಕಿದ್ದಾರೆ. ಅದರಲ್ಲಿ ನಂಗೆ ಇಷ್ಟ ಆಗಿದ್ದು ಗೆಣಸು ಮತ್ತು ಹೀರೆಕಾಯಿ ಮಾತ್ರ. ಪಪ್ಪಾಯನೂ ಏನು ಅಷ್ಟು ಚೆನ್ನಾಗಿ ಇರಲಿಲ್ಲ. ತುಂಬ ಪರಿಚಯಸ್ಥರು ಅಂತ ತೊಗೊಂಡ್ರೆ ಹೆಂಗೆ ಯಾಮಾರಿಸ್ತಾರೆ ನೋಡಿ. ಅದಕ್ಕೆ ನಾವೇನು ಮಾಡಬೇಕು, ಬದಲಾಯಿಸಿ ತಗೋಬೇಕು. ಒಬ್ರ ಹತ್ರನೇ ಯಾವುದೇ ಒಂದು ವ್ಯಾಪಾರ ಆಗಲಿ ಮಾಡಬಾರ್ದು. ಮಾಡಿದಾಗ ಏನಾಗುತ್ತೆ, ನಂಬಿಕೆ ದ್ರೋಹ ಆಗುತ್ತೆ ಅಲ್ಲಿ. ಅದರಿಂದ ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ನಾವು ತರಬೇಕು. ಮನೆಯಲ್ಲಿ ಸುಮಾರು ಹಸಿರು ಮೆಣಸಿನ್ಕಾಯಿ ಇತ್ತು. ಹಾಗೆ ಇಟ್ಟರೆ ಫ್ರಿಡ್ಜಿನಲ್ಲಿ ಅದನ್ನು ಒಂಥರ ಒಳಗಡೆನೇ ಕಪ್ಪಗಾಗ್ಬಿಡುತ್ತೆ. ತುಂಬ ದಿನ ಇಟ್ಟರೆ ಚೆನ್ನಾಗಿರೋದಿಲ್ಲ. ಅದನ್ನು ತೊಳೆದು ಬಟ್ಟೆನಲ್ಲಿ ಒರೆಸಿ ಈ ರೀತಿ ಕಲ್ಲುಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಈ ರೀತಿ ತರಿಯಾಗಿ ರುಬ್ಬಿ ಇಟ್ಕೊಂಡ್ರೆ ಸಡನ್ನಾಗಿ ನಾವು ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಶಾವಿಗೆಗೆ ಯಾವುದಕ್ಕಾದ್ರೂ ಅಥವಾ ಪಲ್ಯ ಮಾಡೋ ಹೋಗ್ಬೇಕಾದ್ರೂ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೋಬೋದು. ಮತ್ತು ಉಪ್ಪು ಹಾಕಿರೋದ್ರಿಂದ ಕೆಡೋದು ಇಲ್ಲ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.